ಪುರಿ ದೇವಾಲಯದ ರಹಸ್ಯ ಕೋಣೆ ಓಪನ್ಗೆ ಕೌಂಟ್ಡೌನ್ ಶುರುವಾಗಿದೆ. ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆ ಇವತ್ತು ಓಪನ್ ಆಗ್ತಾ ಇದೆ. ಅದಕ್ಕೆ ಕೌಂಟ್ಡೌನ್ ಆರಂಭ ಆಗಿದೆ. ಒಡಿಶಾ ರಾಜ್ಯದಲ್ಲಿರುವಂತಹ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆಯನ್ನ ತೆರೆಯೋದಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಇವತ್ತು ಆ ಕೋಣೆಯ ಬಾಗಿಲನ್ನ ತೆರೆಯಲಾಗುತ್ತೆ. ಬರೋಬ್ಬರಿ 46 ವರ್ಷಗಳ ನಂತರ ಈ ಕೋಣೆಯನ್ನ ತೆರೆಯೋದಕ್ಕೆ ಈಗ ಆ ಸಮಿತಿ ಮುಂದಾಗಿದೆ. ಆ ಮೂಲಕ ಹಲವು ವರ್ಷಗಳ ಕುತೂಹಲಕ್ಕೆ ಇವತ್ತು ತೆರೆ ಬೀಳುವಂತ ಸಾಧ್ಯತೆ ಇದೆ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಭಾರಿ ಸಂಪತ್ತು ಇರೋದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ರತ್ನ ಭಂಡಾರವೇ ಇದೆ ಆ ಕೋಣೆಯಲ್ಲಿ ಅಂತ. 46 ವರ್ಷ ಆಗೋಗಿದೆ ಬರೋಬ್ಬರಿ ಆ ಕೋಣೆಯನ್ನ ತೆಗೆದೇ ಇಲ್ಲ. ಅದಾದ ನಂತರದಲ್ಲಿ ಒಳಗೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೂ ಕೂಡ ಇದುವರೆಗೂ ಯಾವುದೇ ಸರ್ಕಾರ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. 1979ರಲ್ಲಿ ಆ ಕೋಣೆಯ ಬಾಗಿಲನ್ನು ತೆಗೆದಿದ್ರು. 70 ದಿನಗಳ ಕಾಲ ಒಳಗಿದ್ದಂತಹ ಸಂಪತ್ತಿನ ಎಣಿಕೆ ನಡೆಸಲಾಗಿತ್ತು. ಅದಾದ ಮೇಲೆ ಮುಚ್ಚಿದ್ದಂತಹ ಕೋಣೆಯನ್ನ ಮತ್ತೆ ಇದುವರೆಗೂ ತೆಗೆದಿಲ್ಲ. ಇಷ್ಟೇ ಮಾಹಿತಿ ಇರೋದು. ಅದಾದ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಜ್ಯ ನ್ಯಾಯಾಲಯದ ಮೆಟ್ಟಿಲೇರ್ತು. ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದ ನಂತರ ಆ ಬಾಗಿಲನ್ನು ತೆರೆಯಬೇಕು ಅನ್ನುವಂಥ ಆದೇಶ ಬರುತ್ತೆ. ಅದಾದ ಮೇಲೆ ಮತ್ತೆ ಕೀಲಿಕೈ ನಾಪತ್ತೆಯಾಗಿದೆ, ನಕಲಿ ಕೀಲಿಕೈ ಮಾತ್ರ ಇರೋದು ಅನ್ನೋ ಮತ್ತೊಂದು ವಿವಾದ ಬೆಳಕಿಗೆ ಬರುತ್ತೆ. ಅದೆಲ್ಲವನ್ನು ಮುಗಿಸಿಕೊಂಡು ಇದೀಗ ಇವತ್ತು ಅಂತಿಮವಾಗಿ ಆ ಕೋಣೆಯನ್ನು ತೆರೆಯೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಆ ಎಲ್ಲ ಸಿದ್ಧತೆಯನ್ನು ಕೂಡ ಸಮಿತಿ ಮತ್ತು ಸರ್ಕಾರದ ಕಡೆಯಿಂದ ಮಾಡಿಕೊಳ್ಳಲಾಗಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತು ಈ ಕೋಣೆಯನ್ನು ತೆರೆದು ಒಳಗೆ ಏನಿದೆ, ಅಪಾರ ಪ್ರಮಾಣದ ನಿಧಿ ಸಂಪತ್ತು ಇದೆಯಾ, ಏನಿದೆ ಅಥವಾ ಏನಿಲ್ಲ ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ನ್ಯಾಯಾಲಯದ ಆದೇಶ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.